ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪೇತಾಂ ಕಲ್ಪವೃಕ್ಷಣಂ ತಾಂ ಕಾಮಧೇನ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿವೆ ಶರಣದೆ ಗುರುಗೂ ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿದವ್ರಿಗೆ ಗೊತ್ತು. 2026ರ ಭವಿಷ್ಯದಲ್ಲಿ ಗ್ರಹಗಳು ಏನೇನೆಲ್ಲ ಮಾಡ್ತವೆ, 12 ರಾಶಿಗೆ ಮೇಷದಿಂದ ಮೀನ ರಾಶಿಯೊಳಗೆ ಏನೆಲ್ಲ ಕಾಯಿಲೆಗಳು, ಚಿನ್ನದ ರೈಟು, ರಾಜಕಾರಣಿ, ಸಿನಿಮಾ ನಟರ ಬಗ್ಗೆ ಸಾಕಷ್ಟು ಮಾಹಿತಿ ಹೇಳಿದ್ದೀನಿ. ಈ ವರ್ಷದಲ್ಲಿ ಭಾಳ ವಿಶೇಷವಾಗಿ ಕಾಂತಾರ 2 ಆದಮೇಲೆ ಇರೋದ್ರಲ್ಲಿ ಇನ್ನೊಂದು ಲೆವೆಲಿಗೆ ಸಕ್ಸಸ್ ಆದರೆ 100% ಶಿವಣ್ಣನ ಪಿಕ್ಚರು ತುಂಬ ಚೆನ್ನಾಗಿ ಹೋಗ್ಬೋದು. 25ನೇ ತಾರೀಕು ಬೇರೆ ಸಿನಿಮಾ ಹೋಗುತ್ತಿಲ್ಲ ನನಗೆ ಗೊತ್ತಿಲ್ಲ. ಶಿವಣ್ಣನ ಪಿಕ್ಚರು ಮಾರ್ಕೆಟಿಂಗ್ ಆಗ್ಬೋದು, 100% ಚೆನ್ನಾಗಿ ಆಗ್ಬೋದು. ಬರ್ತಾ ಇರಬೇಕು. ನನ್ನ ಗೆಸ್ಸಿಂಗ್ ಕರೆಕ್ಟಾಗಿತ್ತು. ಮತ್ತು ಚಿನ್ನದ ರೈಟು 1,000 ರೂಪಾಯಿ ರೈಟ್ ಕಮ್ಮಿ ಆಗ್ಬೋದು. 100% ಚಿನ್ನದ ರೈಟು ಬದಲಾವಣೆ ಆಗುತ್ತೆ. ಚಿನ್ನದ ರೈಟು ಮತ್ತು ಕರ್ನಾಟಕದಲ್ಲಿ ತುಂಬ ಜನ ಈ ವರ್ಷ ಮುಂದಿನ ವರ್ಷದಲ್ಲಿ 2026ರಲ್ಲಿ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಎಜುಕೇಷನಲ್ಲಿ ತುಂಬ ಉನ್ನತ ಸ್ಥಾನ ಪದವಿಯನ್ನು ಕಾಣ್ತಾ ಹೋಗ್ತಾರೆ. ಮತ್ತು ಕರ್ನಾಟಕದಲ್ಲಿ ದರ್ಶನ್ ಮತ್ತು ಬೇಲ್ ಸಿಗ್ಬೋದು. ಆದರೆ ದರ್ಶನ್ ಕೇಸ್ ಭಾಳ ವರ್ಷ ಇರುತ್ತದೆ. ದರ್ಶನ್ ಅವರು ರಾಜಕೀಯ ಬರೋಕ್ಕೆ ಇನ್ನೂ ಟೈಮ್ ಆಗುತ್ತೆ. ಇವಾಗ ಸದ್ಯಕ್ಕೆ ಆಗಲ್ಲ. ಅದನ್ನು ನಾನೇ ಪ್ರೆಡಿಕ್ಷನ್ ಮಾಡಿದ್ದು. ಎಲ್ಲ ಜ್ಯೋತಿಷ್ಯರು ಕೂಡ ನನ್ನನ್ನೇ ಫಾಲೋ ಮಾಡಿದ್ದಾರೆ, ನನ್ನ ಬಗ್ಗೆನೇ ಯಾರು ಹೇಳಿದ್ದಾರೆ. ಅದೇ ದರ್ಶನ್ದು ನಾಡಿ ಮಿಡಿತ ಅವತ್ತು ಆಗಿತ್ತು, ಇವತ್ತು ಆಗಿಲ್ಲ. 100% ಅವ್ರ ಸಿನಿಮಾ ಬಂದಿದ್ದೇ ನೀವು ನೋಡಿದ್ರೆ, ಎಲ್ಲದೂ ಕೂಡ ಅಬ್ಸರ್ವ್ ಮಾಡಿದ್ರೆ. ಸದ್ಯಕ್ಕೆ ಈ ವರ್ಷದಲ್ಲಿ ಯಾವುದೇ ರಾಜಕಾರಣಿ ಸಪೋರ್ಟಿಂಗ್ ಅವ್ರಿಗಿಲ್ಲ. 100% ಮುಂದಿನ ಇದರಲ್ಲಿ ಯಾವ ಪಕ್ಷಕ್ಕೆ ಬರ್ತಾರೆ ಅಂತ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಅವ್ರು ಸಿನಿಮಾಗೆ ಬರ್ಬೇಕಾದ್ರೆ ಇನ್ನೂ 2-3 ಸಿನಿಮಾನ ಸೂಪರ್ ಡೂಪರ್ ಹಿಟ್ ಮಾಡಬೇಕಾಗತ್ತೆ ಆಚೆ ಬಂದು. ಸದ್ಯಕ್ಕೆ ಅವ್ರಿಗೆ ಇರೋದ್ರಲ್ಲಿ ಮತ್ತು ಇದೇ ದರ್ಶನ್ ಕೇಸ್ ಇನ್ನೂ ಭಾಳ ವರ್ಷ ಇರುತ್ತೆ. 10 ವರ್ಷ ಅವರು ಅವರಾಗೆ ಏನಾದ್ರು ಗೊತ್ತಿಲ್ಲ ರಾಜಕೀಯಕ್ಕೆ ಅವ್ರು ದುಡ್ಡು ಸಂಪಾದನೆ ಮಾಡಿದೆಲ್ಲ ಖರ್ಚು ಮಾಡಬೇಕು. ಯಾಕಂದರೆ ಸಿನಿಮಾದವ್ರಿಗೆ ದುಡ್ಡು ಖರ್ಚು ಮಾಡೋಕ್ಕೆ ಬರೋಕ್ಕಲ್ಲ. ಅವ್ರು ಬರೀ ಇನ್ಕಮಿಂಗ್ ಜಾಸ್ತಿ. ಅದಾಗೇನೆ ಕರ್ನಾಟಕದಲ್ಲಿ ಯಾರು ರಾಜಕಾರಣಿಗೆ ಬರಲಿಲ್ಲ. ಯಾಕಂದರೆ ದುಡ್ಡು ಖರ್ಚು ಮಾಡಬೇಕು, ಯಾರು ಬಾಯಿ ಮಾತಿಗೆ ಓಟ್ ಹಾಕೋಕ್ಕಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ತುಂಬ ಜನ ಪಕ್ಷದೊಡ್ಗಳಿರ್ತವೆ. ಹಾಗಾಗಿ ಎಲ್ಲ ಮನಸ್ತೃಪ್ತಿಗೆ ಮಾತಾಡ್ಬೋದು. DK ಶಿವಕುಮಾರ್ ಅವ್ರಿಗೆ CM ಆಗೋ ಯೋಗಗಳು ಮುಂದಿನ ವರ್ಷಕ್ಕೆ ಯೋಗ ಇದೆ. ಅದನ್ನು ಕಷ್ಟಪಡಬೇಕು. ಅದು ಕೂಡ ಸುಮ್ಮನೆ ಅಲ್ಲ, 100% ಆಗೋಂಥ ಯೋಗ ಇದೆ. ಮತ್ತು ರಾಜಕೀಯದಲ್ಲಿ ಮಿನಿಸ್ಟ್ರಿಗಿರಿ ಪೋಸ್ಟ್ಗಳು ಎಲ್ಲವೂ ಚೇಂಜ್ ಆಗುತ್ತೆ. 100% ಎಲ್ಲರ ಪೋಸ್ಟು ಚೇಂಜ್ ಆಗ್ತದೆ. ಹೋಮ್ ಮಿನಿಸ್ಟರ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು. ಎಲ್ಲ CM ಸ್ಥಾನವನ್ನು ಚೇಂಜ್ ಆಗಿ ಕರ್ನಾಟಕದಲ್ಲಿ ಮಿನಿಸ್ಟ್ರಿಗಿರಿನೂ ಕೂಡ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇದನ್ನು ಕೂಡ ಹೇಳ್ತಾ ಹೋಗುತ್ತೆ. ಅದರಲ್ಲಿ ಯಾವ್ಯಾವ ರಾಶಿಯಲ್ಲಿ ಹುಡ್ತವ್ರಿಗೆ ಅದೃಷ್ಟ ಬರುತ್ತೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ.